ಕೌಶಿಕ್ ಮ್ಯಾಜಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಕಗ್ಗದ ಮ್ಯಾಜಿಕ್ ರೂಪವನ್ನು ನೋಡ್ತಾ ಇದ್ವಿ MD ಕೌಶಿಕ್ ಅವರ ಕೈಯಲ್ಲಿ. ಬನ್ನಿ ಅದನ್ನು ಮುಂದುವರಿಸೋಣ. ಕೌಶಿಕ್ ಅವರೇ, 3 ಸುಂದರ ಸೂತ್ರಗಳನ್ನು ಸುಂದರ ಕಗ್ಗದ ಮೂಲಕ ಅರ್ಥಗರ್ಭಿತವಾಗಿ ತೋರಿಸಿದ್ರಿ. ಬಹುಶಃ ನಿಜಕ್ಕೂ ಯಾರು ಇಮ್ಯಾಜಿನ್ ಮಾಡಿರ್ಲಿಕ್ಕಿಲ್ಲ ಕಗ್ಗ ಮ್ಯಾಜಿಕಲ್. ನಿಜ, ನೀವು ಹೇಳ್ದಂಗೆ ಅದನ್ನ ಮ್ಯಾಜಿಕ್ ರೂಪದಲ್ಲಿ ತೋರಿಸಿರುವಂಥದ್ದು. ಸೊ ಇನ್ನೇನೇನು ಸೂತ್ರಗಳು ಉಳಿದಿವೆ ಅಂತ? 9 ಸೂತ್ರಗಳು ಉಳಿದಿದೆ. ಅದು ಒಂದೊಂದನ್ನು ತಮಗೆ ಮಾಡಿ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು, ಹಾಗೆ ಕೆಲವು ಸಜೆಷನ್ಸು ಕೊಡ್ಬೋದು. ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಹಗ್ಗ ಇದೆ. ಈ ಹಗ್ಗನ ನಾವು ಜೀವನದ ಸ್ಪ್ಯಾನ್ ಅಂತ ಕರೆಯೋಣ. ಮತ್ತೆ ವೇದಾಂತದ ವಿಷಯಕ್ಕೆ ಬರ್ತಾ ಇದ್ದೀನಿ ನಾನು. ಈ ಸ್ಪ್ಯಾನಲ್ಲಿ ನಮಗೆ ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಹೆಣ್ಣು, ಹೊನ್ನು, ಮಣ್ಣು ಇದನ್ನೆಲ್ಲ ಇಟ್ಕೊಂಡು ಜೀವನನ ಪೂರ್ತಿ ಲಾಕ್ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟೇ ಅಲ್ಲ, ಈಗೋ ಬೇರೆ ನಮ್ಮನ್ನು ಕಾಡ್ತಾ ಇರುತ್ತೆ. ಇದೇ ಈಗೋ. ಆದರೆ ವೇದಾಂತದಲ್ಲಿ ಹೇಳೋದು ಮೇಯ್ನ್ ಮೊದಲನೇ ಪಾಯಿಂಟ್ ಏನು ಅಂದರೆ ಈಗೋನ ಬಿಡು, ಅಹಂಭಾವನ ಬಿಡು, ನಾನು ಅನ್ನೋದನ್ನು ಬಿಡು. ಯಾವಾಗಲೂ ಥಮ್ಸಪ್ ಮಾಡ್ಕೊಂಡು ಕೂತ್ಕೋಬೇಡ. ಇದನ್ನು ಯಾವತ್ತು ರಿಲೀಸ್ ಮಾಡ್ಕೋತೀಯ ಈಗೋನ, ಅವತ್ತು ನಿನ್ನ ಜೀವನದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ. ಹಾಗಾದ್ರೆ ನೋಡೋಣ, ಈಗೋನ ರಿಲೀಸ್ ಮಾಡಿಬಿಡ್ತೀನಿ. ನೋಡಿ, ಎಷ್ಟೆಲ್ಲ ಗಂಟು ಹಾಕಿದ್ದೆ, ಆದರೂ ಎಲ್ಲ ಗಂಟುಗಳು ಹೇಗೆ ಸುಲಭವಾಗಿ ಈಚೆ ಬಂದ್ಬಿಡ್ತು. ಇದೇ ವೇದಾಂತದ 2ನೇ ಪಾಠ, ಈಗೋ ಬಿಡು, ನೆಮ್ಮದಿಯಾಗಿರು. ಮುಂದಿನ ಸುಖ ಸಂಸಾರದ 5ನೇ ಮ್ಯಾಜಿಕ್ ಸೂತ್ರ ಏನಪ್ಪ ಅಂದರೆ ಗರ್ವ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂದರು. ಹಾಗಾದರೆ ಇಲ್ಲಿ ಒಂದು ಪಜಲ್ ಇದೆ ನೋಡಿ. ಇಲ್ಲಿ ನನ್ನ ಹತ್ರ ಒಂದು ಡಾಟ್ ಇದೆ, ಇಲ್ಲಿ 1 ಇದೆ, ಇಲ್ಲಿ 4 ಇದೆ, ಇತ್ಲ ಕಡೆ 3 ಇದೆ, ಇತ್ಲ ಕಡೆ 6 ಇದೆ. ಇದೇನು ಸಾಧ್ಯ ಇದು? 1, 4, 3, 6. ವೆರಿ ಸಿಂಪಲ್. ನಾನು ನಿಮಗೆ ಮೋಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಇರೋದು 2. ನಾನು 1ನ್ನು ಮುಚ್ಚಿ ನಿಮಗೆ 1 ಅಂತ ಸುಳ್ಳು ಹೇಳಿದೆ. ಇತ್ಲ ಕಡೆ ಆ್ಯಕ್ಚುಲಿ 5 ಇದೆ, 1ನ್ನು ಮುಚ್ಚಿ 4 ಅಂತ ಸುಳ್ಳು ಹೇಳಿದೆ. ಇತ್ಲ ಕಡೆ ಖಾಲಿ ಜಾಗ ಮುಚ್ಚಿ 3 ಅಂತ ಹೇಳಿದೆ, ಈ ಕಡೆ ಖಾಲಿ ಜಾಗ ಮುಚ್ಚಿ 6 ಅಂತ ಹೇಳಿದೆ. ಹಾಗಾದರೆ ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಸೊ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅತ್ಲ ಕಡೆ 5, ಇತ್ಲ ಕಡೆ 2. ಹಾಂ, ಅರೆ 2 ಹೆಂಗೆ ಸಾಧ್ಯ? ಇಲ್ವಲ್ಲ. ಏನಿವೆ, ಹಿಂದೆ 5 ಇದೆ. ಅರೆ 5 ಹೇಗೆ? ಅರೆ 6 ಇದೆಯಲ್ಲ. ಏನಿವೆ, ಬಹುಶಃ ಹಿಂದೆ 3 ಇದ್ದೇ ಇದೆ, ತೊಂದರೆ ಇಲ್ಲ. ನನಗೆ ಯಾಕೋ ಅರ್ಥವೇ ಆಗ್ತಿಲ್ಲ. ಹಿಂದೆ 6 ಇದೆ, ಅರೆ 7. ವಿಚಿತ್ರ, ಹೇಗಾಯ್ತಿದು? ಅದಕ್ಕೆ ಹೇಳೋದು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ. ಲೆಕ್ಕಕ್ಕೆ ಸಿಗೋದಿಲ್ಲ ಅಂತಾರೆ DVG. ಈಗ ಜೀವನದ 6ನೇ ಸೂತ್ರ ಏನದು? ನಂಬಿಕೆ. ಇಲ್ಲಿ ನನ್ನ ಹತ್ರ ಒಂದು ಕರಿ ಬಟ್ಟೆ ಇದೆ. ಇದು ಕರಿ ಬಟ್ಟೆನಾ ಅಥವಾ ಬಣ್ಣದ ಬಟ್ಟೆನಾ ಅಂತ ನಿಮ್ಮನ್ನು ಕೇಳಿದ್ರೆ ಡೆಫಿನೆಟ್ಲಿ ಹೇಳ್ತೀರಾ ಕರಿ ಬಟ್ಟೆ ಅಂತ. ಆದರೆ ಮನುಷ್ಯನ ಹಣೆ ಬರ ಹಾಗಲ್ಲ. ಅವನು ಯಾವಾಗ ಬ್ಲ್ಯಾಕ್ ಆಗಿರ್ತಾನೆ, ಯಾವಾಗ ವರ್ಣಮಯ ವ್ಯಕ್ತಿತ್ವ ಮಾಡ್ಕೋತಾನೆ ನಮಗೆ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಊಸುರುವಳ್ಳಿಗಿಂತ ಮನುಷ್ಯ ಫಾಸ್ಟು ತನ್ನ ಬಣ್ಣನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅಂತ. ತುಂಬ ಸುಲಭವಾಗಿ ನಾವು ಅವಾಗವಾಗ ಸಿದ್ಧಾಂತಗಳನ್ನು ಚೇಂಜ್ ಮಾಡ್ಕೋತೀವಿ, ನಂಬಿಕೆಗಳನ್ನು ಚೇಂಜ್ ಮಾಡ್ಕೋತೀವಿ. ಅವ್ರನ್ನ ಯಾರೋ ಖುಷಿ ಪಡ್ಸೋಕ್ಕೆ ದೇವ್ರು ಇದ್ದಾನೆ ಅಂತೀವಿ, ಇನ್ಯಾರನ್ನೋ ಖುಷಿ ಪಡ್ಸೋಕ್ಕೆ ದೇವರಿಲ್ಲ ಅಂತೀವಿ. ನಮ್ಮದು ಅಂತ ಒಂದು ಸ್ವಂತ ನಿರ್ಧಾರನೇ ಇಲ್ಲ. ದೇವ್ರ ವಿಷಯದಲ್ಲಿ ಅಷ್ಟೇ ಅಲ್ಲ, ಒಟ್ಟಾರೆ ಜಗತ್ತಿನ ಎಲ್ಲ ಆಗು ಹೋಗುಗಳ ಬಗ್ಗೆ ನಮ್ಮದು ಬಹಳ ಅನುಕೂಲ ಸಿಂಧು ನಂಬಿಕೆ. ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋತಿರ್ತೀವಿ. ಬಟ್ DVG ಹೇಳ್ತಾರೆ, ಆ ರೀತಿ ಅನುಕೂಲ ಸಿಂಧು ನಂಬಿಕೆ ಬೇಡ. ನಿಷ್ಠುರವಾಗಿ ಒಂದು ಸತ್ಯ ನಂಬು, ಅದರಿಂದ ನಿನ್ನ ಅನುಕೂಲ ಇದೆ. ಅದಕ್ಕೆ ಎಂಥ ಒಳ್ಳೆಯ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ಅಂದರೆ ಹಿರಣ್ಯಕಶಿಪು ನಂಬಲಿಲ್ಲ ನಾರಾಯಣನ, ತಾನೇ ದೇವರು ಅಂತ ಕೂತಿದ್ದ. ಆದರೆ ಪ್ರಹ್ಲಾದ ಹಾಗಲ್ಲ, ಅಪ್ಪ ನೀನು ದೇವರಲ್ಲ, ನಾರಾಯಣ ದೇವರು ಅಂತ ಇವನು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ಇಬ್ರಿಗೂ ಅವರವರ ನಂಬಿಕೆಗಳಲ್ಲಿ ಬಹಳ ಕಾನ್ಫಿಡೆನ್ಸು. ಅಪ್ಪನಿಗೆ ಖುಷಿ ಆಗಲಿ ಅಂತ ಮಗ, ಹೌದಪ್ಪ ನೀನೇ ದೇವರು ಅನ್ನಲಿಲ್ಲ. ಅಥವಾ ಮಗನಿಗೆ ಖುಷಿ ಆಗಲಿ ಅಂತ ಅಪ್ಪ, ಹೌದು ಕಣೋ ನಾರಾಯಣನೇ ದೇವರು ಅಂತ ಅವನು ಹೇಳಿಲ್ಲ. ಅವರವರ ನಂಬಿಕೆಗಳಲ್ಲಿ ಅವರಿಗೆ ಅಚಲ ವಿಶ್ವಾಸ. ಅದನ್ನೇ DVG ಹೇಳೋದು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನಾವು. ನಮ್ಮ ಕತೆ ಹಂಗಲ್ಲ. ಇತ್ಲಾಗ ನಂಬೋದೂ ಇಲ್ಲ, ಇತ್ಲಾಗಡೆ ನಂಬಿಕೆ ಇಲ್ಲ ಅಂತಾನೂ ಇಲ್ಲ. ನಂಬಿಯೂ ನಂಬದಿಹ ಇಬ್ಬಂದಿ ನಾವು, ಕಂಬದಿಲೋ ಬಿಂಬದಿಲೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನಾವು ಮಂಕುತಿಮ್ಮ ಅಂದ್ಬಿಟ್ರು. ಅಂದರೆ ನೋಡಿ, ದೇವ್ರನ್ನ ನಂಬದೇ ಇರೋ ಹಿರಣ್ಯಕಶಿಪಿಗೂ ಕೂಡ, ದೇವ್ರನ್ನ ನಂಬದಂಥ ಪ್ರಹ್ಲಾದನಿಗೂ ಕೂಡ ನರಸಿಂಹ ಕಂಬದಿಂದ ಈಚೆ ಬಂದು ದರ್ಶನ ಕೊಟ್ಬಿಟ್ಟ. ಒಬ್ರು ನಂಬಲಿಲ್ಲ, ಒಬ್ರು ನಂಬಿದ್ರು. ಆದರೆ ಅವರವರ ನಂಬಿಕೆಗಳಲ್ಲಿ ಅವ್ರ ಕಾನ್ಫಿಡೆನ್ಸ್ ಇದ್ದರಿಂದ ಇಬ್ಬರಿಗೂ ದೇವರ ದರ್ಶನ ಆಯಿತು. ಅದೇ ಜೀವನದ ಸಂತೋಷ. ಸಿಂಬಳದಲ್ಲಿ ನೊಣ ಸಿಗಾಕೊಂಡ್ಬಿಟ್ರೆ ಮೇಲೂ ಬರಲ್ಲ, ಕೆಳಗೂ ಹೋಗಲ್ಲ. ಆ ರೀತಿ ಜೀವನ ಮಾಡ್ಕೋಬೇಡಿ. ಒಂದು ಸಿದ್ಧಾಂತ, ಒಂದು ತತ್ವ ಇಟ್ಕೊಳ್ಳಿ ಅಂತಾರೆ ನೋಡಿ. ಇದೊಂದು ಕರಿ ಬಟ್ಟೆ.
ನಾವು ದ್ರಾವಿಡರು, ದಕ್ಷಿಣ ಇಂಡಿಯಾದಲ್ಲಿ ನಮಗಂಥ ಒಳ್ಳೆ ಕಲರ್ ಇಲ್ಲ, ನಮ್ಮ ಬಣ್ಣ ಕಪ್ಪು, ಒಪ್ಕೊಂಡಿರಬೇಕು. ನಾವು ಹಂಗಲ್ಲ. ಯಾರೋ ಫಾರಿನಿಂದ ಬಂದು ಸ್ವಲ್ಪ ರೆಡ್ಡಾಗಿ ಕಾಣಿಸ್ತಿದ್ದಾರೆ ಅಂದರೆ ನಾವು ಹೋಗ್ತೀವಿ, ರೂಮ್ಗೆ ಹೋಗಿ ಮೇಕಪ್ ಮಾಡಿಕೊಂಡು ಅವ್ರಿಗಿಂತ ವರ್ಣಮಯವಾಗಿ ಈಚೆ ಬಂದುಬಿಡ್ತೀವಿ. ಆ ರೀತಿ ಬಣ್ಣ ಬದಲಾಯಿಸೋದು ಯಾಕೆ ಅಂತಾರೆ DVG. ಸೊ ಕಾಲಕ್ಕೆ ಬಣ್ಣ ಬದಲಾಯಿಸಬೇಡ, ನಂಬಿಕೆ ಬದಲಾಯಿಸಬೇಡ. ಒಂದು ನಂಬಿಕೆಯನ್ನು ನಿಷ್ಠುರವಾಗಿ ನಂಬಿ ಅದರಿಂದ ಮುಕ್ತಿ ಪಡ್ಕೋ. ಇದು ನಮಗೆ ತುಂಬ ಅಗತ್ಯ ಇರತಕ್ಕಂಥ ಒಂದು ಜೀವನದ ಸೂತ್ರ, ನಂಬಿಕೆ. ವೇದಾಂತ, ಗರ್ವ, ನಂಬಿಕೆ, ಇದು ಮೂರು ಬಹುಶಃ ಎಲ್ಲ ಜೀವನದಲ್ಲೂ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದನ್ನು ಕಗ್ಗದಲ್ಲೂ ಎಷ್ಟು ಅರ್ಥಗರ್ಭಿತವಾಗಿದೆ ಹೇಳಿದ್ದಾರೆ ಅಂತ ಅನ್ನೋದನ್ನು ಅರ್ಥವನ್ನು ನೀವು ಮ್ಯಾಜಿಕ್ ರೂಪದಲ್ಲಿ ತೋರಿಸಿದ್ರಿ. ಇನ್ನೂ ಸಾಕಷ್ಟು ಸೂತ್ರಗಳನ್ನು ನಾವು ಮ್ಯಾಜಿಕ್ನೊಂದಿಗೆ ನೋಡೋದು ಬಾಕಿ ಇದೆ. ನಿಮ್ಮ ಜೊತೆ ಮಾತನಾಡ್ತೀನಿ. ಓಕೆ ವೀಕ್ಷಕರೇ, ನೋಡ್ತಾ ಇದ್ದೀರಿ ಹೇಗೆ ಮಂಕುತಿಮ್ಮನ ಕಗ್ಗವನ್ನು ಅರ್ಥಗರ್ಭಿತವಾಗಿ ಮ್ಯಾಜಿಕ್ ರೂಪದಲ್ಲಿ ಅನಾವರಣಗೊಳಿಸ್ತಾ ಇದ್ದಾರೆ ಕೌಶಿಕ್ ಅವರು ಅಂತ. ಇನ್ಯಾವ್ಯಾವ ಸೂತ್ರ ಹೊರಬರುತ್ತೆ ನೋಡೋಣ ಈ ಬ್ರೇಕ್ ನಂತರ.